ನವರಾತ್ರಿಯ 3ನೇ ದಿನವಾದ ಇಂದು ದುರ್ಗಾದೇವಿಯ 3ನೇ ಸ್ವರೂಪವಾದ ತಾಯಿ ಚಂದ್ರಘಂಟಾದೇವಿಗೆ ಸಮರ್ಪಿತವಾಗಿದೆ. ಚಂದ್ರಘಂಟಾದೇವಿಯು ಧೈರ್ಯ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ. ದೇವಿಯು ತನ್ನ ಹಣೆಯ ಮೇಲೆ ಗಂಟೆಯಾಕಾರದ ಅರ್ಧಚಂದ್ರನನ್ನು ಧರಿಸಿದ್ದಾಳೆ. ಇದೇ ಕಾರಣಕ್ಕೆ ಆಕೆಗೆ ಚಂದ್ರಘಂಟ ಎಂದು ಹೆಸರು ಬಂದಿದೆ. ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯ ತಪಸ್ಸಿಗೆ ಮೆಚ್ಚಿದ ಶಿವನು ಆಕೆಯನ್ನು ವಿವಾಹವಾಗಲು ಒಪ್ಪಿಕೊಳ್ಳುತ್ತಾನೆ. ಆದರೆ ವಿವಾಹದ ದಿನ ಶಿವನು ತನ್ನ ಭಯಂಕರವಾದ ಸ್ಮಶಾನವಾಸಿ ರೂಪದಲ್ಲಿ ವಿವಾಹ ಮಂಟಪಕ್ಕೆ ಆಗಮಿಸುತ್ತಾನೆ. ಶಿವನ ಈ ಭಯಾನಕ ರೂಪವನ್ನು ಕಂಡು ಪಾರ್ವತಿಯ ತಾಯಿಯಾದ ಮೇನಾದೇವಿಯು ಮೂರ್ಛೆ ಹೋಗುತ್ತಾಳೆ. ಹಾಗೆ ವಿವಾಹ ಸಮಾರಂಭದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಆಗ ತನ್ನ ಪರಿವಾರದ ಸಂಕಟವನ್ನು ದೂರ ಮಾಡಲು ಪಾರ್ವತಿ ದೇವಿಯು ಚಂದ್ರಘಂಟಾ ರೂಪ ತಾಳುತ್ತಾಳೆ. ಈ ರೂಪದಲ್ಲಿ ಪ್ರತ್ಯಕ್ಷಳಾದ ದೇವಿ ಸೌಮ್ಯವಾಗಿ ಶಿವನಲ್ಲಿ ಮನಮೋಹಕ ರಾಜಕುಮಾರನ ರೂಪ ತಾಳುವಂತೆ ಪ್ರಾರ್ಥಿಸುತ್ತಾಳೆ. ತನ್ನ ಪ್ರೀತಿಯ ಪಾರ್ವತಿಯ ಕೋರಿಕೆಯನ್ನು ಮನ್ನಿಸಿದ ಶಿವನು ಸುಂದರವಾದ ರೂಪವನ್ನು ಧರಿಸಿ ವಿವಾಹಕ್ಕೆ ಆಗಮಿಸುತ್ತಾನೆ. ಹೀಗೆ ಚಂದ್ರಘಂಟಾ ದೇವಿಯು ಸಂಕಷ್ಟದ ಸಮಯದಲ್ಲಿ ತನ್ನ ಭಕ್ತರನ್ನು ರಕ್ಷಿಸಿ ಶಾಂತಿಯನ್ನು ಸ್ಥಾಪಿಸುವ ದೇವತೆಯಾಗಿದ್ದಾಳೆ. ಇಂದು ದೇವಿಯನ್ನು ಶ್ರದ್ಧೆಯಿಂದ ಪೂಜಿಸೋದ್ರಿಂದ ಮನಸ್ಸಿನಲ್ಲಿರುವ ಎಲ್ಲ ರೀತಿಯ ಭಯವನ್ನು ಹೋಗಲಾಡಿಸಿ ಧೈರ್ಯ, ನಿರ್ಭಯತೆ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತದೆ ಎಂಬ ನಂಬಿಕೆ ಇದೆ.